ನಮಸ್ಕಾರ. ಜಾಗತೀಕರಣ ಮತ್ತು ರಾಷ್ಟ್ರೀಯವಾದ ಎಂಬ ಎರಡು ಪದಗಳು ಆಧುನಿಕ ಸಾಹಿತ್ಯದ ಕಾವ್ಯಮೀಮಾಂಸೆಯನ್ನು ರೂಪಿಸಿರುವ ವಸ್ತುಗಳು ಎಂದು ಸಿಲೆಬಸ್ನಲ್ಲಿ ನಾವು ನೋಡಿದ್ವಿ. ಹಾಗಾಗಿ ಜಾಗತೀಕರಣವನ್ನು ನಾವು ಪ್ರತ್ಯೇಕವಾಗಿ ಮಾತಾಡಬೇಕಾಗ್ತದೆ ಅಂತ ಅವತ್ತು ಹೇಳಿದೆ, ಯಾಕೆಂದರೆ ಸ್ವಲ್ಪ ವಿಸ್ತಾರವಾದ ವಿಷಯ ಇರೋದರಿಂದ. ಮತ್ತು ಗ್ಲೋಬಲೈಸೇಷನ್ ಅಂತ ಹೇಳಿ ಅದನ್ನು ಇಂಗ್ಲೀಷ್ನಲ್ಲಿ ಕರಿತೀವಿ. ಅದು ಕನ್ನಡ ಅನುವಾದ ಆದಾಗ ಜಾಗತೀಕರಣ ಅಂತ ಆಗುತ್ತೆ. ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ದೇಶಕ್ಕೆ ಬಂದಾಗಲೇ ಕಂಪನಿ, ಬೇರೆ ದೇಶದಿಂದ ಬರುವ ಕಂಪನಿಯ ಪರಿಕಲ್ಪನೆ ಬಂತು. ಈಗ ಬಹುರಾಷ್ಟ್ರೀಯ ಕಂಪನಿಗಳೇ ಇವೆ ತುಂಬ. ಇದು ಅಮೆರಿಕದಿಂದನೂ ಮತ್ತು ಬೇರೆ ದೇಶಗಳಿಂದನೂ ಬಂದಿರುವಂಥದ್ದು. ಮತ್ತು ನಮ್ಮ ದೇಶದ ಸಹಭಾಗಿತ್ವದಲ್ಲಿ ನಡೆಯುವ ಬಹುರಾಷ್ಟ್ರೀಯ ಕಂಪನಿಗಳು ಇವತ್ತು ಕಾಮನ್ ಹೆಚ್ಚಿನ ಥರ ಆಗಿದೆ. ಸುಮಾರು ಒಂದು 20-30 ವರ್ಷದ ಹಿಂದೆ ಜಾಗತೀಕರಣದ ಬಗ್ಗೆ ನಾವು ಮಾತಾಡುವಾಗ ಇವು ತುಂಬ ಏನೂ ಬಹಳ ಮುಖ್ಯವಾದ ವಿಷಯ ಅಥವಾ ಹೊಸದಾದ ವಿಷಯ ಅಂತ ಅನ್ನಿಸ್ತಿತ್ತು. ಈಗ ಜಾಗತೀಕರಣದ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ 3 ಪದಗಳನ್ನು ನಾನು ಅವತ್ತು ಪ್ರಸ್ತಾಪ ಮಾಡಿದ್ದೆ. ಡಂಕಲ್ ಪ್ರಸ್ತಾವ, ಗ್ಯಾಟ್ ಒಪ್ಪಂದ, ಪೇಟೆಂಟ್ ಕಾಯ್ದೆ ಅಂತ. ಈಗ ಇದನ್ನು ಒಂದೊಂದಾಗಿ ಏನು ಅಂತ ತಿಳಿದುಕೊಂಡ್ರೆ ಜಾಗತೀಕರಣದ ಪ್ರಭಾವಕ್ಕೆ ನಾವು ಯಾಕೆಷ್ಟು ಪ್ರಾಶಸ್ತ್ಯ ಕೊಡ್ತೀವಿ ಅಂತ ಗೊತ್ತಾಗುತ್ತೆ. ಡಂಕಲ್ ಪ್ರಸ್ತಾವವನ್ನು ಭಾರತ ಸರ್ಕಾರ ತಿರಸ್ಕರಿಸ್ತು. ಡಂಕಲ್ ಪ್ರಸ್ತಾವ ಅಂದರೆ ಏನು ಅಂತ ಹೇಳಿಬಿಡ್ತೀನಿ. ಅಮೆರಿಕ ಒಂದು ರೀತಿಯಾದಂತಹ ಬೀಜವನ್ನು ಕೊಡುತ್ತೆ ನಮ್ಮ ರೈತರಿಗೆ. ಆ ಬೀಜ ಬಿತ್ತೋದ್ರಿಂದ ಇಳುವರಿ ಜಾಸ್ತಿ ಅಂದರೆ ರೈತರಿಗೆ ಸಹಜವಾಗಿ ವ್ಯಾಮೋಹ. ಅದಕ್ಕಾಗಿಯೇ ರಸಗೊಬ್ಬರಗಳು, ಹಸಿರು ಕ್ರಾಂತಿ, ಈ ಎಲ್ಲ ಪರಿಕಲ್ಪನೆಗಳು ಕೂಡ ಇಳುವರಿಯ ಆಧಿಕ್ಯದ ಕಡೆಗೆ ಒತ್ತು ಕೊಟ್ಟವು. ಈ ಬೀಜ ಬಿತ್ತೋದ್ರಿಂದ ಏನಾಗುತ್ತೆ ಅಂದರೆ ಇಳುವರಿ ಜಾಸ್ತಿ ಬರುತ್ತೆ. ಒಂದು 5 ವರ್ಷ ಹೀಗೆ ಆ ಬೀಜವನ್ನು ಅಭಿವೃದ್ಧಿ ಮಾಡುವ ತಂತ್ರವನ್ನು ಅಮೆರಿಕ ನಮಗೆ ಹೇಳ್ಕೊಡೋದಿಲ್ಲ. 5 ವರ್ಷ ಆದಮೇಲೆ ನಮ್ಮ ಭೂಮಿ ಏನಾಗುತ್ತೆ ಅಂದರೆ ಆ ಬೀಜ ಬಿತ್ತಿದ್ರೆ ಮಾತ್ರ ಬೆಳೆ ಬರುತ್ತೆ, ಬೇರೆ ಯಾವ ಬೀಜವನ್ನು ಸ್ವೀಕರಿಸಲ್ಲ ಅನ್ನೋ ಥರ ಆಗುತ್ತೆ. ಆಗ ಅಮೆರಿಕ ಬೀಜವನ್ನು ಕೊಡೋದನ್ನು ನಿಲ್ಲಿಸುತ್ತೆ. ಇದು ಒಂದು ಹುನ್ನಾರ. ಇದು ಸಹಜ ಮನುಷ್ಯನ ಸ್ವಭಾವ. ಆಕ್ರಮಣಶೀಲ ಪ್ರವೃತ್ತಿ ಇದೆಯಲ್ಲ, ಅದನ್ನು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಲ್ಲ, ರಾಜ್ಯಗಳ ಮಧ್ಯೆ, ದೇಶಗಳ ಮಧ್ಯೆ ಅದು ಇತ್ತು. ಹಾಗಾಗಿ ಅದನ್ನು ಸರ್ಕಾರ ತಿರಸ್ಕರಿಸಿದ್ರಿಂದ ನಾವು ಆ ಕಷ್ಟಕ್ಕೆ ಒಂದು ರೀತಿಯಲ್ಲಿ ಸಿಕ್ಕಾಕ್ಕೊಳ್ಳಿಲ್ಲ. ಆದರೆ ಅದು ಹಿಂದಿನ ಬಾಗಿಲಿನಿಂದ ಪ್ರವೇಶ ಮಾಡಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಬರ್ತೀನಿ. ಗ್ಯಾಟ್ ಒಪ್ಪಂದ ಅಂತ, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಆ್ಯಂಡ್ ಟ್ಯಾರಿಫ್ ಅಂತ. ಹೈಸ್ಕೂಲ್ ಹುಡುಗರು ಕೂಡ ಗೊತ್ತಿರುತ್ತೆ ಇವತ್ತು. ಇದನ್ನು ಎಕನಾಮಿಕ್ಸಲ್ಲಿ ಬರುತ್ತೆ, ಅಕೌಂಟೆನ್ಸಿಲಿ ಬರುತ್ತೆ, ಕನ್ನಡ ಪಠ್ಯದಲ್ಲಿ ಬರುತ್ತೆ. ತರಗತಿ ಡಿಗ್ರಿ ಕ್ಲಾಸಸ್ ಪಾಠ ಮಾಡುವಾಗ ನಾನು ಇದನ್ನು ಗಮನಿಸಿದೆ. ಏನು ಹಾಗಂದರೆ ಗ್ಯಾಟ್ ಒಪ್ಪಂದ ಅಂತಂದರೆ ಅನ್ನೋದನ್ನು ವಿವರವಾಗಿ ಹೇಳಬೇಕಾಗತ್ತೆ. ಅದಕ್ಕಾಗಿ ನಾನು ಇನ್ನೊಂದು ಪದ ಇದೆಯಲ್ಲ, ಪೇಟೆಂಟ್ ಕಾಯ್ದೆ, ಅದ್ರ ಬಗ್ಗೆ ಹೇಳಿಬಿಟ್ಟು ಆಮೇಲೆ ಅದಕ್ಕೆ ನಾವು ವಾಪಸ್ ಬರಬಹುದು. ಪೇಟೆಂಟ್ ಅಂದರೆ ಹಕ್ಕುಸ್ವಾಮ್ಯ ಅಂತ. ಹಕ್ಕುಸ್ವಾಮ್ಯ ಕಾಯ್ದೆ ಮುಖ್ಯವಾಗಿ ನಾವು ಔಷಧಿಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ಬೋದು. ಯಾವುದೇ ಒಂದು ಔಷಧಿಯನ್ನು ಒಂದು ಕಂಪನಿ ತಯಾರು ಮಾಡುತ್ತಂದರೆ ಅದು ಎಷ್ಟು ಕಾಲ ಅದರ ಮೇಲೆ ಹಕ್ಕುಸ್ವಾಮ್ಯವನ್ನು ಸಾಧಿಸಬಹುದು ಅಂದರೆ ಸುಮಾರು ಒಂದು 10 ವರ್ಷ. ಅಂದರೆ 10 ವರ್ಷ ಆ ಕಂಪನಿ ಮಾತ್ರ ಆ ಔಷಧಿಯನ್ನು ತಯಾರು ಮಾಡುತ್ತೆ. ಅದು 10 ವರ್ಷ ತನಗಿಷ್ಟ ಬಂದ ಬೆಲೆಗೆ ಮಾರಬಹುದು, ಯಾಕೆಂದರೆ ಕಾಂಪಿಟಿಷನ್ ಇರೋದಿಲ್ಲ. 10 ವರ್ಷ ಆದಮೇಲೆ ಬೇರೆ ಕಂಪನಿಗಳು ಔಷಧಿಯನ್ನು ತಯಾರು ಮಾಡಬಹುದು. ಅವಾಗೇನಾಗುತ್ತೆ ಅಂದರೆ ಹೆಲ್ತಿ ಕಾಂಪಿಟಿಷನ್ ಉಂಟಾಗೋದ್ರಿಂದ ಬೆಲೆ ಕಡಿಮೆ ಆಗುತ್ತೆ. ಇದು ಇದರಿಂದಿರುವ ತಾತ್ವಿಕವಾದಂತಹ ವಿಷಯ. ಆದರೆ ಈ ಪೇಟೆಂಟ್ ಕಾಯ್ದೆ ಅಂತ ಬಂದಾಗ ಏನಾಯ್ತು ಅಂತಂದರೆ, ಆ ಒಂದು ಕಂಪನಿಗೆ 10 ವರ್ಷ ಅಲ್ಲ, 15 ಅಲ್ಲ, 20 ಅಲ್ಲ, ಲೈಫ್ ಲಾಂಗ್ ಅವ್ರಿಗೇನೆ ಹಕ್ಕುಸ್ವಾಮ್ಯವನ್ನು ಕೊಡುವಂತಹ ಕಾಯ್ದೆ ಅಂತ. ಹೀಗಾಗೋದ್ರಿಂದ ಏನಾಗುತ್ತೆ ಅಂದರೆ ಆ ಕಂಪನಿಗೆ ಪ್ರತಿಸ್ಪರ್ಧಿಗಳೇ ಇಲ್ಲದಂತಾಗಿ, ಹೆಲ್ತಿ ಕಾಂಪಿಟಿಷನ್ ಇಲ್ದಾಗಿ ಅವ್ರು ಆಡಿದ್ದೇ ಆಟ ಆಗೋಗ್ಬಿಡುತ್ತೆ. ಮತ್ತು ಬೆಲೆನ ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಬೋದು. ಹೀಗಾಗಿತ್ತು ಒಂದು ಸುಮಾರು 30 ವರ್ಷದ ಹಿಂದೆ ಅಂತ ಕಾಣಿಸುತ್ತೆ. ಅದು ಕ್ರೋಸಿನ್ನು ಇಂಡಿಯಾದಲ್ಲಿ ಆಗ ₹1 ಸಿಗ್ತಾಯಿತ್ತು. ಒಂದು ಕ್ರೋಸಿನ್ನು ಪಾಕಿಸ್ತಾನದಲ್ಲಿ ₹11, ಬಾಂಗ್ಲಾದೇಶದಲ್ಲಿ ₹9 ಆಗಿತ್ತು ಅಂತ ಕೇಳ್ಪಟ್ಟೆ. ಆಗ ಪ್ರಶ್ನೆ ಪತ್ರಿಕೆಯಲ್ಲೂ ಇದೇನೆ, ಪಠ್ಯದಲ್ಲೂ ಇದೇನೆ, ಭಾಷಣ ಮಾಡೋದು ಇದೇನೆ. ನಾನು ಒಂದು ಪುಸ್ತಕ ಕೂಡ ಬರೆದಿದ್ದೆ, ಜಾಗತೀಕರಣ ಮತ್ತು ಮಹಿಳೆ ಅಂತ. ಒಂದು ಪತ್ರಿಕೆನೆಲ್ಲ ಧಾರಾವಾಹಿ ಬರ್ತಿರೋದು ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಅದನ್ನು ನಾನು ಒಂದು ಪುಸ್ತಕನೂ ಬರೆಸ್ಕೊಂಡು ಬೀದರ್ ಸಾಹಿತ್ಯ ಸಮ್ಮೇಳನದಲ್ಲಿ ಅದನ್ನು ಬಿಡುಗಡೆನೂ ಮಾಡಿದ್ರು. ಆಗ ಅದೇ ಒಂದು ಒಂಥರ ಫ್ಯಾಷನ್ಗಿಂತ ಹೆಚ್ಚಾಗಿ ವಿಷಾದ ಅಥವಾ ವ್ಯಸನ ಅಂತ ಅನ್ಬೋದು, ಹಾಗೆ ನಮ್ಮನ್ನು ಕಾಡಿದ್ದುಂಟು.
ಅದಕ್ಕಾಗಿಯೇ ಅದೆಲ್ಲ ಈಗ ಮುಗಿದು ಹೋಯಿತು ಅಂದರೆ ನಾನು ಒಪ್ಕೊಂಡು ಅಂತ ಅರ್ಥ. ಅದು ಹೇಗೆ ಅನ್ನೋದನ್ನು ನಾವು ನೋಡ್ಬೋದು. ಈಗ ನಾನು ಮತ್ತೆ ಗ್ಯಾಟ್ ಒಪ್ಪಂದಕ್ಕೆ ವಾಪಸ್ ಬರ್ತೀನಿ. 1986ರಲ್ಲಿ ಮನಮೋಹನ್ ಸಿಂಗ್ ಈ ಗ್ಯಾಟ್ ಒಪ್ಪಂದಕ್ಕೆ ಸಹಿ ಮಾಡಿದ್ರು. ಸಹಿ ಮಾಡಬೇಕಾದ ಅನಿವಾರ್ಯತೆ ಉಂಟಾಯಿತು, ಅದಕ್ಕಾಗಿ ಸಹಿ ಮಾಡಿದ್ರು ಅಷ್ಟೇ. ಈಗ ಸಹಿ ಮಾಡಿದ್ರಿಂದ ಏನಾಯಿತು ಅನ್ನೋದನ್ನು ನಾನು ಒಂದು ರೂಪಕದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಮನೆ ಬಾಗಿಲು ಮುಚ್ಚಿ ಬೋಲ್ಟ್ ಹಾಕಿದ್ದೀವಿ. ಹೊರಗಡೆಯಿಂದ ಯಾರಾದರೂ ಬರಬೇಕಂದ್ರೆ ಅವರು ಬೆಲ್ ಮಾಡಬೇಕು ಅಥವಾ ಬಾಗಿಲು ತಟ್ಟಬೇಕು. ಆವಾಗ ನಾವು ಕಿಟಕಿಯಿಂದ ಬಗ್ಗೆ ನೋಡ್ತೀವಿ, ಅಥವಾ ಅದೇನೋ ಮ್ಯಾಜಿಕ್ ಕೈ ಅಂತೇನೋ ಇರುತ್ತಲ್ಲ, ಅದರಿಂದ ನೋಡಿ ಬಂದಿರೋರು ಯಾರು, ಹೊಸಬ್ರು ಹಳಬ್ರು ನಮಗೆ ಗೊತ್ತಿರೋರು ಯಾರು ಅಂತ ನೋಡಿ ನಮ್ಮ ಮನಸ್ಸಿನ ಇಚ್ಛೆಗೆ ತಕ್ಕಂತೆ ನಾವು ಬಾಗಿಲನ್ನು ತೆಗಿತೀವಿ. ಬಾಗಿಲನ್ನು ತೆಗೆದು ನಾವು ಒಳಗೆ ಬನ್ನಿ ಅಂತ ಕರಿಬೇಕು. ಯಾಕೆ ನಾವೇ ಅಡ್ಡ ನಿಂತುಬಿಟ್ಟಿರ್ತೀವಲ್ಲ ಅಲ್ಲಿ, ಓ ನೀವಾ ಬನ್ನಿ ಅಂತ ಕರಿತೀವಿ. ಇಲ್ಲಾಂದರೆ ಯಾರು ನೀವು ಅಂತ ಅಲ್ಲೇ ನಿಲ್ಲಿಸ್ತೀವಿ. ಹೀಗೆ ಇದು ಮೊದಲಿದ್ದಂತಹ ಸ್ಥಿತಿ. ಇದನ್ನು ಯಾವುದಕ್ಕೆ ಸಂಬಂಧಪಟ್ಟ ಮಾತಾಡ್ತಾ ಇದ್ದೀನಿ ಅಂದರೆ, ದೇಶದ ರಫ್ತು ಮತ್ತು ಆಮದು, ವಿದೇಶಿ ವಿನಿಮಯಕ್ಕೆ ನೇರವಾಗಿ ಸಂಬಂಧಪಟ್ಟಿದ್ದು. ಹೀಗಿತ್ತು ಇದಕ್ಕಿಂತ ಮುಂಚೆ, ಗ್ಯಾಟ್ ಒಪ್ಪಂದಕ್ಕಿಂತ ಮುಂಚೆ. ಈ ಗ್ಯಾಟ್ ಒಪ್ಪಂದಕ್ಕೆ ಸೈನ್ ಮಾಡಿದ್ರಿಂದ ಏನಾಯ್ತಂದರೆ, ಬಾಗಿಲು ಹಾಕಿದೆ ಬಟ್ ಬೋಲ್ಟ್ ಹಾಕಿಲ್ಲ. ಆ ಕಡೆಯಿಂದ ಬಂದಿರೋರಿಗೆ ಸೌಜನ್ಯ ಇದ್ದರೆ ಅವರು ಬೆಲ್ ಮಾಡ್ಬೋದು, ತಟ್ಬೋದು. ಇಲ್ಲ ಅಂದರೆ ನೇರ ಗುಳಿ ನುಗ್ದಾಗ ನುಗ್ಬೋದು. ಹಾಗಾಗೋಯ್ತು. ಈ ಪ್ರತಿಯೊಂದು ದೇಶವೂ ಕೂಡ ವಿದೇಶಿ ವಿನಿಮಯವನ್ನು ಉಳಿಸೋದಕ್ಕಾಗಿ ಹೆಚ್ಚು ರಫ್ತು ಮಾಡೋದಕ್ಕೆ ಬಯಸುತ್ತೆ, ಕಡಿಮೆ ಆಮದು ಮಾಡೋದಕ್ಕೆ ಬಯಸುತ್ತೆ. ಈಗ ನಮ್ಮ ದೇಶದಿಂದ ಸಾಮಾನ್ಯವಾಗಿ ರಫ್ತು ಮಾಡ್ತಾ ಇದ್ದಿದ್ದು ಏನು ಅಂದರೆ ಟೊಮೆಟೊ, ಈರುಳ್ಳಿ, ಟೀ ಮತ್ತು ರೇಷ್ಮೆ. ಇಲ್ಲಿ ಅವು ಜಾಸ್ತಿ ಬೆಳೀತಾರೆ, ವಿಶೇಷವಾದ್ದು ಅಂತ. ಮತ್ತು ನಾವು ಆಮದು ಮಾಡ್ಕೊಳ್ತಾ ಇದ್ದ ವಸ್ತುಗಳು ಯಾವುದು ಅಂದರೆ ಯಂತ್ರೋಪಕರಣಗಳ ಬಿಡಿ ಭಾಗಗಳು. ಸಾಮಾನ್ಯವಾಗಿ ಸ್ವಿಸ್ ವಾಚ್ ಅಂತ ಒಂದು ಕಾಲದಲ್ಲಿ ಬರ್ತಾಯಿತ್ತು, ಆಮೇಲೆ HMT ವಾಚ್ ಅದನ್ನೇ ಮೀರಿಸ್ತು. HMT ವಾಚೇ ನಾವು ರಫ್ತು ಮಾಡೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಏನಾಗುತ್ತೆ ಅಂತ ಅನೇಕ ಸಲ ಸಕ್ಕರೆನೂ ಕೂಡ ಆಮದು ಮಾಡ್ಕೊಂಡಿದ್ದಿದೆ. ಇದು ಹಿಂದೆ ರಾಜಕೀಯ ಷಡ್ಯಂತ್ರಗಳು ಇರ್ತವೆ. ಹೀಗಾಗೋದ್ರಿಂದ ಏನಾಗುತ್ತೆ ಅಂತಂದರೆ, ನಿರ್ಬಂಧ ಸಡಿಲಾಗೋದ್ರಿಂದ ಏನಾಗುತ್ತೆ ಅಂತ ನಾನು ಹೇಳ್ತೀನಿ. ಈಗ ನಮ್ಮ ರೈತ ಆಲೂಗಡ್ಡೆ ಬೆಳಿತಾನೆ. ಈ ಸಲ ಅವನು ಕೈಗೆ ಬರೋದೇ ಕಷ್ಟ ಪಾಪ ರೈತರಿಗೆ. ಕಾಡು ಪ್ರಾಣಿಗಳ ಕಾಟ, ಮಳೆ ಬಂದು ಕೊಚ್ಕೊಂಡು ಹೋಗೋದು, ಮಳೆನೇ ಬರೋದಿಲ್ಲೇ ಬೆಳೆ ಬರದೇ ಇರೋದು ಎಲ್ಲ ಅನುಭವಿಸಿ ಅವರು ಬೆಳೆ ಕೈಗೆ ಬಂತು ಅನ್ನುವಾಗ ಅವನು 10 ರೂಪಾಯಿ ಕೆಜಿಗೆ ಮಾರೋಣ ಅಂತ ಸಿದ್ಧತೆ ಮಾಡ್ಕೊಳ್ತಾ ಇರುವಾಗ, ನಿರ್ಬಂಧ ಸಡಿಲಾಗಿರೋದ್ರಿಂದ ಬೇರೆ ದೇಶದಿಂದನೂ ಕೂಡ ಆಲೂಗಡ್ಡೆ ಬಂದು ಬಿದ್ದೋಗುತ್ತೆ. ಬೇಕೋ ಬೇಡವೋ ಬಂದು ಬಿದ್ದೋಗುತ್ತೆ. ಬಹುರಾಷ್ಟ್ರೀಯ ಕಂಪನಿಗಳಿವೆಯಲ್ಲ ಅದು ಮಾರೋಕ್ಕೆ. ಆವಾಗ ಇವನು 10 ರೂಪಾಯಿಗೆ ಮಾರೋಣ ಅಂದ್ಕೊಳ್ತಿದ್ರೆ ಅವ್ರು 5 ರೂಪಾಯಿಗೆ ಮಾರ್ತಾರೆ. ಮಾಲ್ಗಳಿವೆಯಲ್ಲ ಬೇಕಾದಷ್ಟು, ಅಲ್ಲಿ ಬಹುರಾಷ್ಟ್ರೀಯ ಕಂಪ್ನಿಗೆ ಸಂಬಂಧಪಟ್ಟವು. ಆಗ ಯಾರು ಸಹಜವಾಗಿ ಜನ 5 ರೂಪಾಯಿ ಕೊಂಡ್ಕೊಳ್ತಾರೆ. ಈಗ ಈ ರೈತ ಆತ್ಮಹತ್ಯೆ ಮಾಡ್ಕೊಳ್ಳದೆ ಇನ್ನೇನು ಮಾಡೋಕ್ಕೆ ಸಾಧ್ಯ? ಹಾಗಾಗಿ ರೈತರ ಆತ್ಮಹತ್ಯೆ ಅನ್ನೋ ಪದ ಕೇಳಿ ಬಂದದ್ದೇ ಜಾಗತೀಕರಣದ ನಂತರ. ಅದಕ್ಕೆ ಮುಂಚೆ ನಮ್ಮಲ್ಲಿ ರಸಗೊಬ್ಬರಗಳು, ಕೀಟನಾಶಕಗಳನ್ನು ಬಳಸಿದ ಒಂದು ಕಾಲ ಇದ್ದರೂ ಕೂಡ, ಅದಕ್ಕಿಂತ ಮುಂಚಿನ ಸಾವಯವ ಕೃಷಿಯ ಕಾಲದಲ್ಲೂ ಕೂಡ ಈ ರೀತಿ ಇಷ್ಟೊಂದು ಬೃಹತ್ ಸಂಖ್ಯೆಯ ಆತ್ಮಹತ್ಯೆ ಪ್ರಸಂಗಗಳನ್ನು ನಾವು ಕೇಳಿದ್ದಿಲ್ಲ. ಆಮೇಲೆ ಬೇರೆ ದೇಶಗಳು ಹಸಿರು ಪೆಟ್ಟಿಗೆ, ನೀಲಿ ಪೆಟ್ಟಿಗೆ ಅಂತ ರೈತರ ಹಿತ ಕಾಯುವಂತಹ ಒಂದು ಪ್ರಕ್ರಿಯೆ ಅಲ್ಲಿದೆ. ನಮ್ಮ ದೇಶದಲ್ಲಿ ಅದು ಇರೋ ಹಾಗೆ ನನಗೆ ಅನಿಸೋಲ್ಲ. ಬೇರೆ ಏನೇನೋ ಇದೆ, ಬೇಕಾದಷ್ಟು ಮಾತಾಡ್ತಾರೆ, ಆದರೆ ಸಹಜವಾಗಿ ಯಾವುದೂ ಕೂಡ ಜಾರಿಗೆ ಬರೋದು ತುಂಬ ಕಷ್ಟ ಇಲ್ಲಿ ಅಂತ ಕಾಣಿಸುತ್ತೆ. ಇದು ಒಂದು ಪರಿಣಾಮ. ಇನ್ನೊಂದು ಪರಿಣಾಮ ಏನು ಅಂತಂದರೆ, ಸಾಂಪ್ರದಾಯಿಕ ಶಿಕ್ಷಣಕ್ಕೆ ಕುತ್ತು ಬಂತು ಅಂತ. ನಮ್ಮ ದೇಶದಲ್ಲಿ ಅನಾದಿ ಕಾಲದಿಂದ ಒಂದು ಬ್ರಿಟಿಷರು ಕೊಟ್ಟು ಹೋದ ಸಾಂಪ್ರದಾಯಿಕ ಶಿಕ್ಷಣ ಇತ್ತಲ್ಲ, ಅದಕ್ಕೆ ಕುತ್ತು ಬಂತು. ನಮ್ಮದು ಒಂದು ಚೈನ್ ಇರ್ತಾರೆ, ಅದು ಓದ್ಕೊಂಡು ಹೋಗೋ 15 ವರ್ಷ 19 ವರ್ಷ 21 ಡಿಗ್ರಿ ಮಾಡೋದಕ್ಕೆ ಒಂಥರ ಚೈನ್ ರಿಯಾಕ್ಷನ್ ಇರ್ತಿತ್ತು. ಅಲ್ಲಿ ನಮಗೆ ಗುರುಗಳಿಂದ ಶಿಕ್ಷಣ ಸಿಗ್ತಿತ್ತು, ಸಮಾಜದಿಂದ ಶಿಕ್ಷಣ ಸಿಗ್ತಿತ್ತು, ಪುಸ್ತಕಗಳಿಂದ ಸಿಗ್ತಾಯಿತ್ತು, ಸ್ನೇಹಿತರಿಂದ ಸಿಗ್ತಾಯಿತ್ತು. ಒಂದು ನಮ್ಮ ಸಂಸ್ಕೃತಿಯನ್ನು ಕಾಪಾಡುವಂಥ, ನಮ್ಮ ಸಂಸ್ಕೃತಿಯಲ್ಲಿ ಕೆಟ್ಟದ್ದಿಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಗುರು ಶಿಷ್ಯ ಸಂಬಂಧಕ್ಕೆ ಧಕ್ಕೆ ಬಂತು. ಆಮೇಲೆ ಭಾಷೆ ಕುಂಠಿತವಾಯಿತು, ಸಂಸ್ಕೃತಿ ನಾಶ ಆಯಿತು ಅಂತ. ಇದು ಸ್ಥೂಲವಾಗಿ ನಾನು ಹೇಳೋದು. ಹೇಗೆ ಅಂತ ಹೇಳೋದಕ್ಕೆ ಒಂದೆರಡು ಉದಾಹರಣೆಗಳನ್ನು ಕೊಡ್ಬೋದು. ಇಲ್ಲಿ ಬಹುರಾಷ್ಟ್ರೀಯ ಕಂಪ್ನಿಗಳಿಗಾಗಿ ಹುಡುಗರು SSLC ಆಗ್ತಿದ್ದಾಗ ಒಂದು ಡಿಪ್ಲೊಮಾ ಮಾಡ್ಕೊ, ಕಂಪ್ನಿಗೆ ಸೇರ್ಕೊ. PUC ಆಗ್ತಿದ್ದಾಗೆ ಈ ಕಡೆ ಇದು ಎಂಟ್ರೆನ್ಸ್ ಎಕ್ಸಾಮ್ಗೆ ಹೋಗು, ಒಂದೋ ಇಂಜಿನಿಯರಿಂಗು, ಒಂದು MBBS. ಒಂದಷ್ಟು ವರ್ಷ MBBS ಬೇಡವೇ ಬೇಡ, ಏಕೆಂದರೆ ಇಂಜಿನಿಯರಿಂಗ್ ಮಾಡಿದ್ರೆ 4 ವರ್ಷದಲ್ಲಿ ಮುಗಿಯುತ್ತೆ, ಬೇಗ ಕೆಲಸ ಸಿಗುತ್ತೆ ಅನ್ನೋ ಮನೋಭಾವ ಇತ್ತು. ಅದಾದರೆ 5 ವರ್ಷ ಓದಬೇಕು, ಆಮೇಲೆ ಹೌಸ್ ಸರ್ಜನ್ಸಿ ಅಂತ 1-2 ವರ್ಷ ಅನ್ನೋ ಥರದ ಮನೋಭಾವ ಎಲ್ಲ ಬಂದುಬಿಟ್ಟಿತ್ತು. ಆಮೇಲೆ ಯಾವ ಕಾಲೇಜಲ್ಲೂ ಕೂಡ BSc ಕೋರ್ಸೇ ಇಲ್ಲ, ಬೇಸಿಕ್ ಸೈನ್ಸೇ ಇಲ್ಲ.
BSc ಮುಚ್ಚಿರೋ ಕಾಲೇಜುಗಳು ತುಂಬ ಕೇಳ್ಪಟ್ಟೆ ನಾನು. ಕ್ರಮೇಣ BAಗೂ ಪ್ರತಿ ವರ್ಷ ಗಂಡಾಂತರ, BA ಬೇಡ, BA ಕನ್ನಡ ಬೇಡ ಅನ್ನೋದು, BA ಬೇಡ ಅನ್ನೋದು. ಯಾಕೆ ಅಂತಂದರೆ ಬೇಡ, ಬೇಕಿಲ್ವಲ್ಲ, ಇದು ನಾವು ಕಲಿಯೋದು ಈ ಥರ ತಾನೆ ಅಂತ ಅನ್ನೋದು. ಹಾಗಾದರೆ ಹೈಸ್ಕೂಲ್ಗೆ ಸೈನ್ಸ್ ಪಾಠ ಮಾಡೋರು ಯಾರು? ಹೈಸ್ಕೂಲ್ಗೆ ಹ್ಯುಮ್ಯಾನಿಟೀಸ್ ಪಾಠ ಮಾಡೋರು ಯಾರು? ಆ ಪ್ರಶ್ನೆ ಎದುರಾಗುತ್ತೆ. ಅದರಿಂದ ಯಾವ ಕೋರ್ಸನ್ನು ಮುಚ್ಚೋದು ಸರಿಯಲ್ಲ, ಹುಚ್ಚುಚ್ಚಾಗತ್ತೆ ಇದು. ಅದು ಆಯಿತು, ಅದು ಒಂದಷ್ಟು ವರ್ಷ ಆಯಿತು. ಮತ್ತು ವೃತ್ತಿ ಗೌರವಕ್ಕೆ ಧಕ್ಕೆ ಬಂತು. ಯಾಕೆಂದರೆ ಅಮೆರಿಕದಲ್ಲಿ, ಇಲ್ಲಿ ನಮ್ಮ ರಾತ್ರಿ 10:30 ಆದಾಗ ಅಮೆರಿಕದಲ್ಲಿ ಬೆಳಗ್ಗೆ 10:30 ಅಲ್ಲಿ ಬಾಗಿಲು ತೆಗಿತಾರೆ ಕಂಪ್ನಿ. ಸೊ ನಮ್ಮ ಮಕ್ಕಳೆಲ್ಲ ಇಲ್ಲಿ ರಾತ್ರಿ 10:30ಗೆ ಕೆಲಸ ಶುರು ಮಾಡಬೇಕು. ಮತ್ತು ಅಲ್ಲಿ ರಾತ್ರಿ ಆಗುತ್ತೆ, ಸಾಯಂಕಾಲ 5 ಗಂಟೆ ಆಗುತ್ತಲ್ಲ, ಆವಾಗ ಅಲ್ಲಿ ಮುಚ್ಚುತ್ತಾರೆ ಕಂಪ್ನಿ. ಆಗ ಇವರು ಬೆಳಗಿನ ಜಾವ 5 ಗಂಟೆಗೆ ಮನೆಗೆ ಬಂದು ಮಲ್ಕೊಂಡು ನಿದ್ದೆ ಮಾಡಬೇಕು. ಇದೊಂದು. ಆಮೇಲೆ ನಿಶಾಚರರು ಅಂತ ಕರಿತಿದ್ವಿ ಅವಾಗ ನಾವು. ಆಮೇಲೆ ಇವರು ರಾತ್ರಿ 10:30ಗೆ ಹೆಣ್ಮಕ್ಳೆಲ್ಲ ಕೆಲಸಕ್ಕೆ ಸೇರಿಬಿಟ್ಟು SSLC ಮಾಡೋದಕ್ಕೆಲ್ಲ ಕೆಲಸ ಹೋಗಬೇಕಾದ್ರೆ ಕ್ಯಾಬ್ ಬುಕ್ ಮಾಡ್ಕೊಳ್ಳೋದು, ರಾತ್ರಿ 10:30ನಲ್ಲಿ ಏಕಾಂತದಲ್ಲಿ ಆ ಚಾಲಕ ಅಸಭ್ಯವಾಗಿ ವರ್ತಿಸ್ತಾ ಅನ್ನೋದು ತುಂಬ ಕೆಟ್ಟದ್ದೆಲ್ಲ ನಡೀತು. ಬೇಕಾದಷ್ಟು ಪೇಪರಲ್ಲೂ ಬಂತು, TV ನಲ್ಲೂ ಚರ್ಚೆ ಆಯಿತು. ಸೀತಾರಾಮ ಅವ್ರ ಧಾರಾವಾಹಿನಲ್ಲೂ ಇಂಥ ವಿಷಯನ ಅವರು ಪ್ರಸ್ತಾಪ ಮಾಡಿದ್ದು ಉಂಟು. ಹಾಗಾಗಿ ಏನಾಯ್ತು ಅಂತಂದರೆ ಜಾಗತೀಕರಣದ ನೇರ ಪ್ರಭಾವ, ತೀವ್ರವಾದ ಪ್ರಭಾವ ಮತ್ತು ತೀವ್ರವಾದ ವಿರೋಧ ಕೂಡ ಉಂಟಾಯಿತು. ಅದ್ರ ಜೊತೆಗೆ ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಈ ಭಾಷೆ ಮತ್ತು ಸಂಸ್ಕೃತಿ ಬಗ್ಗೆನೇ ಹೆಚ್ಚು ಬೆಳೆಸ್ತಿಲ್ಲ. ಯಾಕೆಂದರೆ ಒಂದು TVನಲ್ಲಿ ಈಶ್ವರ ದ್ವೈತೋಟ ಅವರು ಜಾಗತೀಕರಣದ ಪರವಾಗಿ ಒಬ್ಬರು ವಿರೋಧವಾಗಿ ಒಬ್ಬರು ಮಾತಾಡೋಕ್ಕೆ ಬನ್ನಿ ಅಂತಂದರು. ನಾನು ವಿರೋಧವಾಗಿ ಸಾಮಾನ್ಯ ಬರೀತಾ ಇದ್ದಿದ್ದರಿಂದ ಪರ ಮಾತಾಡೋದಕ್ಕೆ ನನ್ನ ವಿದ್ಯಾರ್ಥಿಯೊಬ್ಬರನ್ನು ಕರ್ಕೊಂಡೋಗಿದೆ. ನಾನು ಭಾಷೆ ಸಂಸ್ಕೃತಿ ಬಗ್ಗೆನೇ ಮಾತಾಡ್ತಾ ಇದ್ದಾಗ ಒಂದು ಹಂತದಲ್ಲಿ ಅವರು ನೋಡಿ, ಭಾಷೆ ಸಂಸ್ಕೃತಿ ಬಿಟ್ಟು ಬೇರೆ ಏನಾದ್ರು ಮಾತಾಡಿ ಅಂದ್ಬಿಟ್ರು. ನನಗೆ ಹೌದಾ, ಹಾಗಾದರೆ ಭಾಷೆ ಸಂಸ್ಕೃತಿ ಎಷ್ಟು ಮುಖ್ಯ ಅಲ್ವಾ ಅನ್ನಿಸು. ಸೊ ಪರ ಮಾತಾಡಬೇಕಾಗಿದ್ದವ್ರು ಏನು ಮಾತಾಡಿದ್ರು, ಜಾಬ್ಸ್ ಕ್ರಿಯೇಟ್ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ ಜಾಗತೀಕರಣದಿಂದ. ಭಾಳ ಒಳ್ಳೆ ಪಾಯಿಂಟ್ ಅನ್ನಿಸ್ತು. ತುತ್ತು ಅನ್ನ ತಿನ್ನೋಕ್ಕಿಲ್ಲದೆ ಇರುವಾಗ ಭಾಷೆ ಕಟ್ಕೊಂಡೇನು ಸಂಸ್ಕೃತಿ ಕಟ್ಕೊಂಡೇನು ಅನ್ನೋ ಮಾತು ಒಂದು ಹಂತದಲ್ಲಿ ಬರುತ್ತೆ. ಹಾಗಾಗಿ ಏನಾಯಿತು ಅಂತಂದರೆ ಜಾಗತೀಕರಣವನ್ನು ಒಪ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟಾಯಿತು ಅಂತ ನಾನು ಹೇಳಿದೆ. ಆಮೇಲೆ ಇದು ಅನಂತರ ಒಂದು ಆಲೋಚನೆ ಬಂತು, ಇದು ಜಾಗತೀಕರಣವೇ ಅಲ್ಲ, ಅಮೆರಿಕೀಕರಣ ಅಂಥೇಳಿ. ಜಾಗತೀಕರಣ ಆಗಿದ್ದರೆ ಫ್ರಾನ್ಸ್ನಿಂದ ಭಾಷಾ ಪ್ರೇಮ ಬರಬೇಕಾಗಿತ್ತು. ಅಲ್ಲಿ ಏರ್ಪೋರ್ಟಲ್ಲಿ ಇಳಿದ್ರೆ ಅಲ್ಲಿಂದ ಶುರು ಫ್ರೆಂಚಲ್ಲೇ ಮಾತಾಡಬೇಕು. ಬರೆದು ಕೊಟ್ಟು ಬಿಡ್ತಾರೆ, ಇಂಗ್ಲೀಷಲ್ಲಿ ಬರೆದಿರ್ತಾರೆ, ಪಕ್ಕದಲ್ಲೇ ಫ್ರೆಂಚಲ್ಲಿ ಬರೆದಿರ್ತಾರೆ. ಅಕ್ಷರ ಇಂಗ್ಲೀಷ್ ಅದರಿಂದ ಜೋಡಿಸ್ಕೊಂಡು ಓದ್ಬೋದು. ಇದಕ್ಕಿದೇ ಹೇಳಬೇಕು, ಫ್ರೆಂಚಲ್ಲಿ ಮಾತಾಡಿದ್ರೆ ಅಲ್ಲಿ ಉತ್ತರ ಕೊಡೋದು, ಇಲ್ಲದೆ ಉತ್ತರ ಕೊಡೋಲ್ಲ. ಫ್ರಾನ್ಸು ಅವರು ಇಂಗ್ಲೀಷ್ ಕಲಿತರು. ಆಮೇಲೆ ಅನಿವಾರ್ಯವಾಗಿ ಜಪಾನಿಂದ ಕರ್ತವ್ಯ ಶ್ರದ್ಧೆ ಬರಬೇಕಾಗಿತ್ತು. 2ನೇ ಮಹಾಯುದ್ಧದಲ್ಲಿ ಸರ್ವನಾಶ ಆದವರು ಅವ್ರ ತಲೆ ಎತ್ತಿ ನಿಲ್ಲೋದಕ್ಕೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದರು. ಅದು ಯಾವುದೂ ಬರಲೇ ಇಲ್ಲ ನಮ್ಮ ದೇಶಕ್ಕೆ. ಹಾಗಾಗಿ ಇದು ಬರೀ ಅಮೆರಿಕೀಕರಣ, ಜಾಗತೀಕರಣವೇ ಅಲ್ಲ ಅಂತ. ಈಗೇನಾಯ್ತಂದರೆ ಪ್ರಪಂಚದ 180 ದೇಶಗಳು ಕೂಡ ಇಂಗ್ಲೀಷನ್ನು ಕಲಿಬೇಕಾದ ಅನಿವಾರ್ಯತೆ ಉಂಟಾಯಿತು. ಮತ್ತು ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ಸೇರಿದಂತೆ ಈಗ ಆಫ್ರಿಕಾದ ದೇಶಗಳಾಗಬಹುದು, ಜಪಾನ್ ಆಗ್ಬೋದು, ಇವರೆಲ್ಲ ಏನು ಮಾಡಿದ್ರು ಅಂದರೆ ಇಂಗ್ಲೀಷನ್ನು ತಮ್ಮ ತಮ್ಮ ಆ್ಯಕ್ಸೆಂಟಲ್ಲಿ ಉಚ್ಚರಿಸುವ ಮೂಲಕ ಕೊಲೆ ಮಾಡಿದ್ರು, ವ್ಯವಸ್ಥಿತವಾಗಿ ಕೊಲೆ ಮಾಡಿದ್ರು ಅಂತ. ಇದು ಬ್ರಿಟನ್ ಆ್ಯಕ್ಸೆಂಟು ಅಥವಾ ಅಮೆರಿಕನ್ ಆ್ಯಕ್ಸೆಂಟಲ್ಲಿ ಇಂಗ್ಲೀಷ್ ಮಾತಾಡೋಕ್ಕೆ ಯಾರಿಗೂ ಬರೋಲ್ಲ, ಅದು ನಮ್ಗೆ ಅರ್ಥವೂ ಆಗಲ್ಲ. ಆದ್ದರಿಂದ ನಮ್ಮ ಭಾಷೆಯ ಆ್ಯಕ್ಸೆಂಟಲ್ಲಿ ನಾವು ಮಾತಾಡ್ಕೊಂಡು ಅದನ್ನು ನಾವು ಉಪಯೋಗಿಸ್ಕೊಂಡ್ವಿ, ಉಪಭೋಗದ ವಸ್ತು ಮಾಡ್ಕೊಂಡ್ವಿ. ನಾವು ಅದರಿಂದ ಲಾಭ ಇದೆ, ಅದನ್ನು ನಾವು ಉಪಯೋಗಿಸ್ತೀವಿ. ಅದೊಂದು ವಸ್ತು, ಅದೊಂದು ಹೊಲ ಗದ್ದೆ ಇರೋ ಥರ ಅನ್ನೋ ಥರ ಭಾಷೆಯನ್ನು ನಾವು ಟ್ರೀಟ್ ಮಾಡಿದ್ದುಂಟು. ಹಾಗಾಗಿ ನಾವು ಜಾಗತೀಕರಣವನ್ನು ನಾವು ಒಪ್ಪಿಕೊಂಡೂ ಕೂಡ ಅದನ್ನು ಗೆದ್ವಿ ಅಂತ ಒಂದು ಹಂತದಲ್ಲಿ ನಾವು ಅದನ್ನು ಹೇಳ್ಬೋದು. ಹೀಗಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಈ ಜಾಗತೀಕರಣದ ಹಾವಳಿಯಲ್ಲಿ ಕನ್ನಡವನ್ನು ಉಳಿಸ್ಬೇಕಂದ್ರೆ ಅದು ಕಂಪ್ಯೂಟರ್ ಭಾಷೆ ಆಗಲೇಬೇಕು, ಒಂದು ಸರ್ವಸಮರ್ಪಕ ಕೀಲಿಮಣೆ ಆಗಬೇಕು, ಕೀಲಿಮಣೆ ಬೇಕು ಅಂತ ಹೇಳಿ ಒಂದು 15-30 ವರ್ಷದ ಹಿಂದೆಯೇ ತುಂಬ ಜಾಗೃತಿ ಉಂಟು ಮಾಡಿ ಒಂದು ತಂಡನೇ ಕಟ್ಕೊಂಡವರು ಇಂಟರ್ನೆಟ್ಟಲ್ಲಿ ಕನ್ನಡನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದರಿಂದ ಈಗ ಜಗತ್ತಿನ ಎಲ್ಲ ಭಾಗಗಳಲ್ಲಿ ಎಲ್ಲೆಲ್ಲೆಲ್ಲೆಲ್ಲಿ ಕನ್ನಡಿಗರಿದ್ದಾರೋ ಅವರೆಲ್ಲ ಕನ್ನಡವನ್ನು ಬಳಸುವ, ಬರೆಯುವ, ಓದುವ. ಕರ್ನಾಟಕದ ಸ್ಕೂಲ್ಗಳಲ್ಲೇ ಇಲ್ಲವಂತೆ, ನಗರ ಪ್ರದೇಶಗಳಲ್ಲಿ ಕನ್ನಡ ಓದೋದು ಬರೆಯೋದು ಕಲಿಸ್ತಾ ಇಲ್ಲ ಅಂತ ಕೇಳ್ಪಟ್ಟೆ. ಅದನ್ನು ಅವ್ರು ಮಾಡಿದ್ರು. ಬರೀ ಕನ್ನಡಿಗರು ಮಾತ್ರ ಅಲ್ಲ, ಗ್ರಾಹಕ ಸ್ನೇಹಿ ಸಂಸ್ಥೆಗಳಿರ್ತವಲ್ಲ, ಅವಕ್ಕೆ ತಮ್ಮ ಸರಕುಗಳು ಮಾರಾಟ ಆಗಬೇಕು, ಭಾಷೆ ಕಟ್ಕೊಂಡು ಅವಕ್ಕೆ ಏನೂ ಆಗಬೇಕಾದಿಲ್ಲ. ಇಂಗ್ಲೀಷಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಗೊತ್ತಾರೆ, ನಿಮ್ಮ ಭಾಷೆ ಯಾವುದು ಅಂತ ತಿಳ್ಕೊಂಡು ಆ ಭಾಷೆಯಲ್ಲೇ ಹೇಳ್ತವೆ ಅವು. ಸೊ ಗ್ರಾಹಕ ಸ್ನೇಹಿ ಸಂಸ್ಥೆಗಳು
ಕನ್ನಡವನ್ನು ಉಳಿಸೋದು. ಅದಕ್ಕಾಗಿ ನೋಡಿ ಮೊಬೈಲ್ನಲ್ಲಿ ಕನ್ನಡ ಆಫ್ ಮಾಡ್ಕೋಬೇಕಾಗಿತ್ತು. ಮೊದಲು ಕನ್ನಡ ಇರ್ತಿರಲಿಲ್ಲ, ಈಗ ಎಲ್ಲ ಭಾಷೆಗಳನ್ನು ಕೊಟ್ಬಿಡ್ತಾರೆ, ಯಾವುದನ್ನು ಬೇಕಾದ್ರೂ ತೊಗೊಳ್ಳಿ ಅಂಥೇಳಿ. ಬರೀ ಇಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಸಾಧನಗಳಲ್ಲೂ ಕೂಡ ಅವ್ರವ್ರ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡುವಂತಹ ತಂತ್ರಜ್ಞಾನವನ್ನು ಕೂಡ ಕಂಡುಹಿಡಿದಿದ್ದಾರೆ. ಹೀಗಾಗಿ ಏನಾಯ್ತಂದರೆ, ಈಗ ನಾವು ಆಗ ನನ್ನ ಪುಸ್ತಕದಲ್ಲಿ ನಾನು ಬರೆದಿದ್ದೆ, ಜಾಗತೀಕರಣವನ್ನು ವಿರೋಧಿಸೋದಕ್ಕೆ ಸಾಧ್ಯ ಇಲ್ಲ, ಅದನ್ನು ಎದುರಿಸೋದಕ್ಕೆ ನಮ್ಮನ್ನು ಗಟ್ಟುಮುಟ್ಟು ಮಾಡಿಕೊಳ್ಬೇಕಾಗಿರುವಂತಹ ಅನಿವಾರ್ಯತೆ ಇದೆ ಅಂಥೇಳಿ ಅಂತ. ಇನ್ನೂ ಒಂದು ದಾರಿ ಇತ್ತು, ಅದನ್ನು ನಾವು ಮಾಡಿದ್ವಿ. ಅದೇನೆಂದರೆ, ಜಾಗತೀಕರಣವನ್ನು ಒಪ್ಪಿಕೊಳ್ಳುವ ಮೂಲಕ ನಾವು ಅದನ್ನು ಗೆದ್ದಿದ್ದೀವಿ ಅಂಥೇಳಿ. ಶತ್ರು ಕಣ್ಣೆದುರಿಗೆ ಕಾಣಿಸ್ತಾ ಇದ್ದ ಬ್ರಿಟಿಷರಿದ್ದಾಗ ವಸಾಹತುಶಾಹಿ ಯುದ್ಧ ಮಾಡ್ಬೋದಿತ್ತು. ಈಗ ನಮ್ಮ ವಸಾಹತುಶಾಹಿಲಿ ಶತ್ರು ಕಣ್ಣೆದುರು ಕಾಣಿಸ್ತಾನೆ ಇಲ್ಲ, ಯಾರ ಜೊತೆ ಯುದ್ಧ ಮಾಡೋದು? ಹಾಗಾಗಿ ಬೇರೆ ಬೇರೆ ಮಾರ್ಗಗಳನ್ನು ನಾವು ಅನುಸರಿಸಿದ್ದು. ಆದರೆ ನಿರ್ಬೀಜೀಕರಣ ಅಂತ ಹೇಳಿ ಸರ್ಕಾರ ಬೀಜಕ್ಕೆ ಸಂಬಂಧಪಟ್ಟಂತಹ ಸೀಡ್ ಬ್ಯಾಂಕ್, ಭಾರತೀಯ ಸೀಡ್ ಬ್ಯಾಂಕ್, ಬೀಜ ನಿಧಿ ಅಂತ ಮಾಡಿಕೊಂಡು ರೈತರನ್ನು ಕೈಕಟ್ಟು ಹಾಕಿದೆ ಅಂತ ಕೂಡ ನಾನು ಒಂದು ಸಲ ಮಾತಾಡುವಾಗ ಕೇಳ್ಪಟ್ಟೆ. ಅದರಿಂದನೇ ಹಿಂದುಗಡೆ ಬಾಲಿಂದ ಪ್ರವೇಶ ಮಾಡಿದೆ ಅಂತ ನಾನು ಹೇಳಿದೆ. ಇದರ ಎಲ್ಲದರ ಪ್ರಭಾವ ನಮ್ಮ ಅನೇಕ ಕಥೆಗಾರರು, ಕವಿತೆ ಬರೆಯೋರು, ರೈತರ ಆತ್ಮಹತ್ಯೆ ಬಗ್ಗೆ ಬೇಕಾದಷ್ಟು ಜನ ಕವಿತೆ ಬರೆದಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಸಾಹಿತ್ಯದ ವಸ್ತು ಆಗತ್ತೆ. ಅದಕ್ಕಾಗಿ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಸಿಲೆಬಸ್ಸಲ್ಲೂ ಕೂಡ ಜಾಗತೀಕರಣ ಅನ್ನೋದು ಬರುತ್ತೆ. ಮತ್ತು ಜೊತೆಗೆ ಪಕ್ಕದಲ್ಲಿ ರಾಷ್ಟ್ರೀಯವಾದ ಅಂತ ನಾವು ನೋಡಿದ್ವಿ. ನಾನು ಆರ್ಯಾವರ್ತದ ಬಗ್ಗೆ ಒಂದು ವಿಡಿಯೋದಲ್ಲಿ ಮಾತಾಡಿದ್ದೆ. ಆರ್ಯಾವರ್ತ ಅಂತ ತುಂಬ ವಿಸ್ತಾರವಾಗಿದ್ದು 1947ಕ್ಕೆ ನಾವು ಬೇರೆ ಬೇರೆ ದೇಶಗಳಾಗಿದ್ದೀವಲ್ಲ ಇದು. ಹಾಗಾಗಿ ಏನಾಯಿತು ಅಂತಂದರೆ, ಯಾವಾಗ ಬೇರೆಯವರು ನಮ್ಮನ್ನು ಆಕ್ರಮಿಸೋದಕ್ಕೆ ಬಂದರು, ವಿಶೇಷವಾಗಿ ಬ್ರಿಟಿಷರು 360 ವರ್ಷಗಳ ಕಾಲವೂ ಅವರನ್ನು ವಿರೋಧಿಸಿದವರೇ ಎಲ್ಲರೂ. ಪ್ರಾರಂಭದಲ್ಲಿ ದೇಶದ ಪರಿಕಲ್ಪನೆ ಇದ್ದಿಲ್ಲದೆ ಇರಬಹುದು. ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಬೋದು, ಟಿಪ್ಪು ಸುಲ್ತಾನ್ ಆಗ್ಬೋದು, ಝಾನ್ಸಿ ರಾಣಿ ಆಗ್ಬೋದು, ಇಲ್ಲಿ ವೀರಪಾಂಡಿ ಕಟ್ಟಬೊಮ್ಮನ್ ಅಂತ ಇದ್ದರು ತಮಿಳುನಾಡಲ್ಲಿ. ಬೇರೆ ಬೇರೆ ರಾಜರು ತಮ್ಮ ರಾಜಸತ್ತೆಗಾಗಿ ವಿರೋಧಿಸಿರಬಹುದು. ಆದರೆ ಅದೆಲ್ಲ ಹರಳುಗಟ್ಟುತ್ತಾ ಒಂದು ಕೊನೆಗೆ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆನ ಅಲ್ಲಿಂದ ಅಂತೂ ಶುರು ಮಾಡಿಕೊಂಡು ಅಂತೂ ನಾವು ಏನು ಮಾಡಿದ್ವಿ ಅಂದರೆ, ರಾಷ್ಟ್ರೀಯವಾದ ಪರಿಕಲ್ಪನೆ ಇದೆಯಲ್ಲ, ರಾಷ್ಟ್ರೀಯವಾದದ ಪರಿಕಲ್ಪನೆ ಬಂದದ್ರಿಂದ ಒಂದು ಒಕ್ಕೂಟ ವ್ಯವಸ್ಥೆ. ಈಗ ರಾಷ್ಟ್ರ ಅಂದರೆ ಒಕ್ಕೂಟ ವ್ಯವಸ್ಥೆ ಅಂತ ಹೇಳೋದು ಹೆಚ್ಚು ಪ್ರಾಕ್ಟಿಕಲ್. ಈಗ ದೇಶವನ್ನು ಪ್ರೀತಿಸ್ತೀನಿ ನಾನು ಅಂದ್ಬಿಟ್ಟು ಇಡೀ ಇಂಡಿಯಾ ದೇಶದ ಭೂಭಾಗವನ್ನೆಲ್ಲ ನಾವು ಹೋಗಿ ನೆಲಕ್ಕೆ ಮುತ್ತು ಕೊಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ಸ್ವಾರಸ್ಯಕರವಾದ ವಿಷಯ ಇದೆ. ಇಂಡಿಯಾ ದೇಶದ ಒಂದೊಂದು ಇಂಚು ನೆಲವು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಸೇರಿರುತ್ತೆ, ಒಂದೋ ಆ ರಾಜ್ಯಕ್ಕೆ ಅಥವಾ ಈ ರಾಜ್ಯಕ್ಕೆ. ಇಂಡಿಯಾ ದೇಶಕ್ಕೆ ಸೇರಿದ ನೆಲ ಅನ್ನೋದು ಎಲ್ಲೂ ಇಲ್ಲ. ಅದು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಸೇರಿದ ನೆಲವೇ ಆಗಿರುತ್ತೆ. ಹಾಗಾಗಿ ಒಕ್ಕೂಟ ವ್ಯವಸ್ಥೆ ಅನ್ನೋ ಪದವನ್ನು ಬಳಸೋದು ಒಳ್ಳೆಯದು. ಒಕ್ಕೂಟ ವ್ಯವಸ್ಥೆ ಅಂದರೆ ದೇಶ ಅಂತಲೇ ಅರ್ಥ. ಹಾಗಾಗಿದ್ದರಿಂದನೇ ನಾವು ರಾಷ್ಟ್ರಧ್ವಜ ಅಂತ ಒಂದು ಮಾಡ್ಕೊಂಡ್ವಿ, ರಾಷ್ಟ್ರ ಲಾಂಛನ ಅಂತ ಮಾಡ್ಕೊಂಡ್ವಿ, ಅಶೋಕ ಚಕ್ರ, ರಾಷ್ಟ್ರ ಪಕ್ಷಿ, ರಾಷ್ಟ್ರ ಪ್ರಾಣಿ ಎಲ್ಲ ಸಿಂಬಲ್ಸ್. ಹಾಗಂದಾಗ ಅದು ನಮ್ಮ ದೇಶದ ಸಿಂಬಲ್ ಆಗುತ್ತೆ. ನಾವು ಪ್ರತಿಯೊಂದು ಕನ್ನಡ ಸಿನಿಮಾದಲ್ಲೂ ಕನ್ನಡ ಪ್ರೇಮವನ್ನು ಉದ್ದೀಪಿಸುವಂತಹ ಒಂದು ಹಾಡು. ಈಗ ನೋಡಿ, ಆಕಸ್ಮಿಕ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಹಾಡಿರೋ ಭಾಳ ಪ್ರಸಿದ್ಧವಾದ ಹುಟ್ಟಿದರೆ ಕನ್ನಡ ನಾಡು ಹುಟ್ಟಬೇಕು ಅನ್ನೋದು ಚಿತ್ರದ ಕತೆ ಒಳಗೆ ಒಂದು ಚೂರೂ ಕೂಡ್ಕೊಳ್ಳಲ್ಲ, ಒಂದು ಚೂರು ಅವಶ್ಯಕತೆಯೇ ಇಲ್ಲ. ಅವ್ರು ಯಾತಕ್ಕಾಗಿ ಹುಬ್ಬಳ್ಳಿಗೆ ಹೋದರು, ಅದಕ್ಕಾಗಿ ಈ ಹಾಡು ಯಾಕೆ, ಆ ಡ್ಯಾನ್ಸ್ ಯಾಕೆ, ಕಿತ್ತೂರು ರಾಣಿ ನಿಮ್ಮ ಚೆನ್ನಮ್ಮ ಸರ್ಕಲಲ್ಲಿ ಅಷ್ಟೊಂದು ವೈಭವ ಯಾಕೆ, ಒಂದಕ್ಕೊಂದು ಕೂಡ್ಕೊಳ್ಳೋದೇ ಇಲ್ಲ. ಸಿನಿಮಾ ನಡೀತೆ, ಏನು ಬೇಕಾದ್ರೂ ನಡೀತೆ. ಹೀಗೆ ಪ್ರತಿಯೊಂದು ಸಿನಿಮಾದಲ್ಲೂ ಯಾವ ನಾಯಕ ನಟನೆ ಆಗಲಿ ಒಂದು ನಿಜವಾಗ ಕನ್ನಡ ಭಾಷೆ ಪ್ರೇಮ ಇರುತ್ತಲ್ವ, ಅದು ಬೇರೆ ವಿಷಯ. ಅದು ಮಾಡಬೇಕು. ಯಾಕೆ ಅಂದರೆ ನಮ್ಮನ್ನು ನಾವು ಉನ್ನತೀಕರಣಗೊಳಿಸೋದಕ್ಕಾಗಿ, ನಮ್ಮ ಅಸ್ಮಿತೆಯನ್ನು ಸ್ಥಾಪಿಸೋದಕ್ಕಾಗಿ ಬೇಕಾದಷ್ಟು. ಬರೀ ರಾಜ್ಯದ ಬಗ್ಗೆ ಮಾತಾಡಿದೆ. ಇಂಡಿಯನ್ ಅಂತ ಕಮಲಾ ಹಾಸನ್ ತಯಾರು ಮಾಡಿದ ಸಿನಿಮಾ, ಅದು ಹಿಂದೂಸ್ತಾನಿ ಅಂಥೇಳಿ ಹಿಂದಿನಲ್ಲಿ ತಮಿಳಲ್ಲೆಲ್ಲ ಬಂತಲ್ಲ, ಅದು ಇಡೀ ದೇಶದ ಪರಿಕಲ್ಪನೆಯನ್ನು ಕೊಡುತ್ತೆ. ಭ್ರಷ್ಟ ವ್ಯವಸ್ಥೆಯಿಂದ ದೇಶವನ್ನು ಕಾಪಾಡುವ ಪರಿಕಲ್ಪನೆಯನ್ನು ಕೊಡುವ ಮೂಲಕ ಅದು ದೇಶದ ಪರಿಕಲ್ಪನೆಗಾಗಿ ದುಡಿತಾ ಇರುವಂತಹ ಒಂದು. ಮತ್ತು ನಮ್ಮ ರಾಷ್ಟ್ರ ವೀರರ ಬಗ್ಗೆ ಸಿನಿಮಾ ತೆಗೆಯೋದು, ಪುಸ್ತಕ ಬರೆಯೋದು, ಕತೆ ಬರೆಯೋದು, ಕವಿತೆ ಬರೆಯೋದು, ಮಾತಾಡೋದು, ಭಾಷಣ ಮಾಡೋದು ಎಲ್ಲ ನಮ್ಮ ರಾಷ್ಟ್ರೀಯವಾದದಲ್ಲಿ ಬರುತ್ತೆ. ಸೊ ಜಾಗತೀಕರಣದ ಜೊತೆಗೆ ರಾಷ್ಟ್ರೀಯವಾದವೂ ಬರುತ್ತೆ. ಬಹುಶಃ ರಾಷ್ಟ್ರೀಯವಾದದ ಮೂಲಕವೇ ನಾವು ಜಾಗತೀಕರಣವನ್ನು ಗೆದ್ದಿದ್ದೀವಿ ಅಂತಲೂ ಕೂಡ ಇಟ್ಕೊಳ್ಬಹುದು. ಹೀಗಾಗಿ ಕಾವ್ಯಮೀಮಾಂಸೆ, ಆಧುನಿಕ ಕಾವ್ಯಮೀಮಾಂಸೆಯ ಸಿಲೆಬಸ್ಸಲ್ಲಿರುವ ಈ 2 ಪದಗಳನ್ನು ನಾವು ಈ ರೀತಿಯಲ್ಲಿ ವ್ಯಾಖ್ಯಾನಿಸಬಹುದು. ನಮಸ್ಕಾರ.